ನೋಡಿ, ನೀವೆಲ್ಲ ನಿನ್ನೆಯಿಂದ ಆದಂತ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸಿರ್ತೀರಾ. ಅದೇನು ಅಂತಂದ್ರೆ, ನಾನು ಟೆಲಿಗ್ರಾಮ್ ಅಲ್ಲಿ ನಿನ್ನೆ ರಾತ್ರಿ ಒಂದು ಲೆಟರ್ ಅನ್ನ ಹಾಕಿದ್ದೆ. ಸೊ ಆ ಲೆಟರ್ ಜೊತೆ ಒಂದಿಷ್ಟು ಬರಹವನ್ನ ಕೂಡ ಬರೆದಿದ್ದೆ. ಏನು ಎತ್ತ ಅನ್ನುವಂಥದ್ದೆಲ್ಲ ನಿಮಗೆ ತಿಳಿದಿರುತ್ತೆ. ನೋಡಿ, ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಇವತ್ತು ಗುರು ರಾಯರ ದರ್ಶನ ಮಾಡ್ಕೊಂಡ್ ಬಂದಿದ್ದೀನಿ, ರಾಘವೇಂದ್ರ ಸ್ವಾಮಿಗಳ ದರ್ಶನ. ಆ ಒಂದು ರಾಘವೇಂದ್ರ ಸ್ವಾಮಿಗಳ ಪಾದ ಸಾಕ್ಷಿಯಾಗೂ ಕೂಡ ಯಾವನ್ ಈ ಒಂದು KS ವಿಷಯದಲ್ಲಿ, PDO ವಿಷಯದಲ್ಲಿ, CTI ವಿಷಯದಲ್ಲಿ ಅಕ್ರಮವನ್ನ ಮಾಡಿ, ಆ ಅಕ್ರಮ ಮಾಡಿದಂತವ್ರಿಗೆ ಸಪೋರ್ಟ್ ಮಾಡಿ ಯಾವನ್ ನಿಂತ್ಕೊಂಡಿದ್ದಲ್ಲ, ಎಲ್ಲನೂ ಸರ್ವನಾಶ ಆಗ್ತಾನಷ್ಟೇ, ಬೇರೆ ಏನು ಇಲ್ಲ. ಹೆಚ್ಚಿಗೆ ಏನು ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಎಷ್ಟು ಕಷ್ಟಪಟ್ಟು ಪರೀಕ್ಷೆನ ಬರ್ದಿದೀವಿ, ಎಷ್ಟು ಅದ್ರಲ್ಲಿ ನೋವು ಅನುಭವಿಸಿದೀವಿ ಅಂತದ್ದು PDO ಪರೀಕ್ಷೆ ಬರ್ದಂತವನಿಗೆ ಅಲ್ಲಿ ಹೋಗಿ ಹೋರಾಟ ಮಾಡಿ FIR ಹಾಕ್ಸ್ಕೊಂಡಂತ 12 ಜನರಿಗೆ ಗೊತ್ತಿದೆ. ಇವತ್ತು ಆ 12 ಜನರು ಕೂಡ ನಾನು ಇವತ್ತು ಬೆಳಿಗ್ಗೆಯಿಂದ ಕರೆ ಮಾಡಿದ್ದೀನಿ. ಈ ಗುಲ್ಬರ್ಗಾ ಹೈಕೋರ್ಟ್ ಅಲ್ಲಿ ಅವ್ರ ಕೇಸ್ ನಡೀತಾ ಇದೆ. ಸೊ ಆ FIR ನ ಸ್ಕ್ವಾಶ್ ಮಾಡಿಸ್ಕೊಡುವಂತ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಯಾಕಂತಂದ್ರೆ ಅವರೆಲ್ಲ ಬಡವ್ರ ಮಕ್ಕಳು. ಅವತ್ ಯಾವುದೋ ಒಂದು ಧೈರ್ಯದ ಮೇಲೆ ಅಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ರು. ಆ ಹೋರಾಟ ಮಾಡಿದಂತವ್ರ ಮೇಲೆ FIR ಹಾಕಿದಾಗ ಯಾರು ಕೂಡ, ಯಾವ ವಿದ್ಯಾರ್ಥಿ ಸಂಘಟನೆ, ಯಾವ ಮುಖಂಡರು ಕೂಡ ಬಂದು ಅವರಿಗೆ ಸಾಂತ್ವನ ಕೊಡ್ಲಿಲ್ಲ, ಅಟ್ಲೀಸ್ಟ್ ಅವ್ರಿಗೆ ಸಹಾಯ ಕೂಡ ಮಾಡ್ಲಿಲ್ಲ. ಯಾವ ನೈತಿಕತೆ ಇಟ್ಕೊಂಡು ನೀವು ಹೋಗಿ KPSC ಗೆ PDO ಆಯ್ಕೆ ಪಟ್ಟಿಯನ್ನ ಕೊಡಿ ಅಂತ ಕೇಳ್ತೀರಾ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ನೀವು ಪ್ರತಿ ಬಾರಿ ಕೂಡ, ನಾನು ಮೊದಲ KS ಹೋರಾಟದಲ್ಲಿ, ಅಂದ್ರೆ ಯಾವಾಗ KS HK ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಯ್ತೋ ಅವತ್ತಿನ ಹೋರಾಟದಲ್ಲಿ ನಾನು ನಿಮ್ಮ ಜೊತೆ ವೇದಿಕೆ ಮೇಲೆ ನಿಂತ್ಕೊಂಡು ಇದೇ ಹಂಪನಗೌಡ ಬಾದಳ್ಳಿಗೆ ಅವರಿಗೆ, ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದೀನಿ ನೇರವಾಗಿ. ಯಾಕೆ ಅಂತಂದ್ರೆ ಅವತ್ ನಮ್ಗೆ ನೋವಿತ್ತು, ಆಕ್ರೋಶ ಇತ್ತು. ಅಲ್ಲಿ ಬಂದು ಕಣ್ಣೀರ್ ಹಾಕಿದ್ದಾರೆ ಎಷ್ಟೋ ಜನ. PDO ಪರೀಕ್ಷೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಸರ್, ನ್ಯಾಯ ಕೊಡಿಸಿ ಅಂತ. ಅವರ ಕಣ್ಣೀರನ್ನ ನೋಡ್ಬಿಟ್ಟು ನಾವು ಅಟ್ಲೀಸ್ಟ್ ಆ ಸಿಂಧನೂರ್ಗೆ ಹೋಗಿ ಅವತ್ ನಾವು ಒಂದ್ ಏನಾದ್ರು ಸಹಾಯ ಮಾಡೋಣ ಅಂತಂದ್ರೆ ಬರ್ಲಿಲ್ಲ ನೀವು. ಅಂಡ್ ಹೋಗಿ KPSC ಒಳಗಡೆ ಹೋಗ್ಬಿಟ್ಟು ಲಿಸ್ಟ್ ಕೊಡಿ, ನೀವು ಆಯ್ಕೆ ಪಟ್ಟಿ ಬಿಡಿ ಅಂತ ಅಂತೀರಾ ಅಂದ್ರೆ ಯಾವ ವಿಷಯ ಹೇಳಿ? ನೀವು ಯಾಕಂದ್ರೆ CBI ಕೊಡಿ ಅಂತ ಯಾಕೆ ಹೋರಾಟ ಮಾಡಿ? ನಿನ್ನೆ ರಾತ್ರಿ ಎವಿಡೆನ್ಸ್ ಕೊಡಿ ನಿಮ್ಮ ಹತ್ರ ಇದ್ದಿದ್ದನ್ನ ಅಂತ ಹೇಳ್ತೀರಾ. ಎಷ್ಟು ಸಲ ಎವಿಡೆನ್ಸ್ ಕಳಿಸ್ಬೇಕು? ಎಲ್ಲ ವಿದ್ಯಾರ್ಥಿಗಳು ಗುಲ್ಬರ್ಗದಿಂದ, ಪ್ರತಿಯೊಬ್ಬರಿಗೂ ಕೂಡ ಗುಲ್ಬರ್ಗದಿಂದ ಎಷ್ಟೋ ವಿದ್ಯಾರ್ಥಿಗಳು ನಿಮ್ಗೆ ಕಳಿಸಿದ್ದಾರೆ. ಅಂಡ್ ನಾವು ಕೂಡ ಆ ವಿಷಯದ ಬಗ್ಗೆ ಬಹಿರಂಗವಾಗಿ ವಿಡಿಯೋ ಮಾಡಿ ಹಂಚ್ಕೊಂಡಿದ್ದೀವಿ. ಎವಿಡೆನ್ಸ್ ಇಲ್ದೇನೆ CBI ಕೊಡಿ ಅಂತ ನೀವ್ ಹೆಂಗ್ ಕೇಳಿದ್ರಿ? ಹಂಗಂದ್ರೆ ನಿಮ್ಮ ಹತ್ರ ಮುಂಚೆ ಯಾವ್ದು ಎವಿಡೆನ್ಸ್ ಇರ್ಲಿಲ್ವಾ? ನಿಮ್ಮನ್ನ ಯಾರು ಟೀಕೆ ಮಾಡ್ತಿಲ್ಲ, ನಿಮ್ಮನ್ನ ಯಾರು ನಿಂದಿಸ್ತಾ ಇಲ್ಲ. ಸಿಂಪಲ್ ಕ್ವಶನ್ ಅಷ್ಟೇ. ನೀವು ಇಷ್ಟು ದಿನ ಹೋರಾಟ ಮಾಡಿದಂಥದ್ದು ಯಾವ ವಿಷಯಕ್ಕೆ? PDO ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, KS ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಅದನ್ನು CBI ಕೊಡಿ ಅಂತ. ಏಕಾಏಕಿ ನೀವೇ ಹೋಗ್ಬಿಟ್ಟು ಈಗ ಹೋಗಿ ಲಿಸ್ಟ್ ಬಿಡಿ ಅಂತೀರಾ ಅಂದ್ರೆ ವಿದ್ಯಾರ್ಥಿಗಳ ಮುಂದೆ ನೀವು ಯಾವ ರೀತಿ ನಿಮ್ಮನ್ನ ನೀವು ತೋರಿಸ್ಕೊಳ್ತಾ ಇದ್ರಿ? ಈಗ ಇದೇ ಕೆಲಸವನ್ನ ನಾನು ಮಾಡಿದ್ರೆ, ನಾನು ಇಷ್ಟು ದಿನ KS ಬಗ್ಗೆ ಮಾತಾಡಿದೆ, KS ಅಕ್ರಮ ಆಗಿದೆ, KS ಅನ್ಯಾಯ ಆಗಿದೆ ಅಂತ. ನಾಳೆ ನಾನೇ KPSC ಕಚೇರಿಗೆ ಹೋಗ್ಬಿಟ್ಟು ಆಫೀಸ್ಗೆ ನಾನೊಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು KS ಮೇನ್ಸ್ ಲಿಸ್ಟ್ ಈಗ ಇಂಟರ್ವ್ಯೂ ಆಗಿದೆ, ರಿಸಲ್ಟ್ ಬಿಡಿ ಅಂತಂದ್ರೆ ವಿದ್ಯಾರ್ಥಿಗಳು ನನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ? ಕೆಲ ತಗೊಂಡು ಹೊಡಿಯಲ್ಲ ನನಗೆ. ಯಾವ ರೀತಿಯಾದಂತ ಮುಖ ಇಟ್ಕೊಂಡು ಹೋಗಿ ನಾವು ಸ್ಟೂಡೆಂಟ್ಸ್ ಮುಂದೆ ನಾವು ಹೋರಾಟ ಮಾಡ್ತೀವಿ, ನಾವೇನೋ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಕೇಳಕ್ಕಾಗತ್ತೆ? ಇದೇ ಕಾರಣದಿಂದಾನೇ ಅವತ್ತು ನಾನು ಎಷ್ಟೋ ಹೋರಾಟಗಳಿಂದ ಹಿಂದೆ ಸರಿದಿದ್ದು. ಯಾವ ಹೋರಾಟಕ್ಕೂ ಒಂದು ತಾರ್ಕಿಕ ಅಂತ್ಯ ಅನ್ನೋದಿಲ್ಲ. ಮಾತೆತ್ತಿದ್ರೆ ಅಮರ್ ಹೋರಾಟಕ್ಕೆ ಬರಲ್ಲ, ಅಮರ್ ಅಲ್ಲಿಗೆ ಬರಲ್ಲ. ಆ ಟೆಲಿಗ್ರಾಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾನೆ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾನೆ. ಯಾಕೆ ಮಾತಾಡ್ತಾನೆ ಅಂದ್ರೆ ಅವ್ನಿಗೆ ಆ ಅವಮಾನಗಳು ಆಗಿದೆ ಅಲ್ಲಿ ಫೀಲ್ಡ್ ಅಲ್ಲಿ ಹೋದಾಗ. ಒಂದು ವಿಷಯದ ಮೇಲೆ ಬದ್ಧತೆಯಿಂದ ನಾವು ನಿಂತ್ಕೊಂಡಿಲ್ಲ ಅಂತಂದ್ರೆ ಯಾವನ್ನು ಕೂಡ ನಮಗೆ ಬೆಲೆ ಕೊಡಲ್ಲ. ಪ್ರತಿ ವಿಷಯದಲ್ಲೂ ಕೂಡ ಅರ್ಧಂಬರ್ಧವಾಗಿ ನಾವು ಆ ಕೆಲಸವನ್ನ ಕೈ ಬಿಟ್ರೆ ಯಾವನ್ ಬಂದ್ ನಮ್ ಜೊತೆ ಹೋರಾಟಕ್ಕೆ ಸಾಥ್ ಕೊಡ್ತಾನೆ ಹೇಳಿ? ಹಾಕ್ಸಿ ಅದೇನ್ ಯಾವನು ಹೋಗಿ ಎನ್ಕ್ವೈರಿ ಮಾಡಿಸ್ತೀನಿ, ಆಕ್ಷನ್ ತಗೊಳ್ಳಿ, KPSC ಒಳಗಡೆ ಹೋಗ್ಬಿಟ್ಟು ಅವನು ಅಮರ್ ಬೇಕು ಅಂತಾನೆ ವಿಡಿಯೋ ಮಾಡ್ತಾನೆ, ಅವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾರಲ್ಲ, ತಗೊಳ್ಳಿ ಆಕ್ಷನ್. ಎಷ್ಟು ಆಕ್ಷನ್ ತಗೊಳ್ತೀರಾ? ನಾನು ರೆಡಿ ಇದೀನಿ ನೋಡಕ್ಕೆ. ನಾನೇನ್ ನನ್ನ ಸ್ವಂತ ಹಿತಾಸಕ್ತಿಗೋಸ್ಕರ ಯಾವ ವಿಷಯಕ್ಕೂ ಧ್ವನಿ ಎತ್ತಾ ಇಲ್ಲ. ನೂರಾರು ಜನರ ಕಣ್ಣಾರೆ ಅವ್ರ ಕಣ್ಣಲ್ಲಿ ಹಾಕಿದ ಕಣ್ಣೀರನ್ನ ಕಂಡಿದ್ದೀನಿ. ಎಷ್ಟೋ ಜನ ಬಡವರು, ಕೂಲಿ ಕಾರ್ಮಿಕ ಮಕ್ಕಳು. ಅವತ್ ನಾನು ಗುರುಮುಟ್ಕಲಲ್ಲಿ ಇದೆ PDO ನಾನ್ ಪರೀಕ್ಷೆ ಬರೆಯಕ್ ಹೋದಾಗ ನನ್ ಜೊತೆ ಎಷ್ಟೋ ಜನ ಕಾಲಲ್ಲಿ ಚಪ್ಪಲಿ ಇಲ್ದಿರೋ ಬಂದ್ ಪರೀಕ್ಷೆ ಬರೆದಿರೋ ನೋಡಿದ್ದೀನಿ. ಎಷ್ಟೋ ಜನ ಬಸ್ಗೆ ಹೋಗಕ್ಕಾಗದ್ರೆ ಸಿಕ್ ಗಾಡಿಗಳಿಗೆ ಕೈ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಕುತ್ಕೊಂಡು ಹೋಗಿ ಪರೀಕ್ಷೆ, ಅವರೆಲ್ಲ ಯಾಕೆ ಏನ್ ಆಸೆ ಇಟ್ಕೊಂಡು ಪರೀಕ್ಷೆ ಬರ್ದ್ರ? ಹಂಗಾದ್ರೆ ನ್ಯಾಯ ಕೊಡ್ಸಕ್ ಆಗತ್ತಂದ್ರೆ ಕೊಡ್ಸಕ್ ಆಗಲ್ಲ ಅಂತ ನೇರವಾಗಿ ಹೇಳ್ಬೇಕು. ಇಲ್ಲ ನಾನು ಇಂಥವ್ರ ಪರವಾಗಿದ್ದೀನಿ, ಅವ್ರ ಪರವಾಗಿದ್ದೀನಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನಾನು ಅವ್ರಿಗೆ ಹಂಗ್ ಮಾಡ್ತೀನಿ, ಇವ್ರಿಗೆ ಹಿಂಗ್ ಮಾಡ್ತೀನಿ ಅನ್ನುವಂಥದ್ದು ಏನೂ ಇಲ್ಲ. ನನ್ನ ಬಗ್ಗೆ ಏನ್ ಮಾಡ್ತೀರಾ? ಓಪನ್ ಆಗಿ ಬಹಿರಂಗವಾಗಿ ನೀವು ಚರ್ಚೆಗೆ ಬನ್ನಿ, ನಾನು ಬರ್ತೀನಿ. ಅದೇನ್ ಎವಿಡೆನ್ಸ್ ಇದೆ ತಗೊಂಡ್ಬರೋಣ. ನೀವು ಎಲ್ಲಿ ಧಾರವಾಡದಲ್ಲಿ ಎಲ್ಲಿ ಕರೀತೀರಾ, ಯಾವ ಒಂದು ಪ್ಲೇಸ್ ಕರೀತೀರಾ, ಅಲ್ಲಿಗೆ ಬಂದು ಕೂತ್ಕೊಳ್ಳೋಣ. ವಿದ್ಯಾರ್ಥಿ ಸಮ್ಮುಖದಲ್ಲೇ ಡಿಸೈಡ್ ಮಾಡೋಣ ಯಾರು ಈ ವಿಷಯದಲ್ಲಿ ತಪ್ಪಿದ್ದಾರೆ, ಯಾರು ಸರಿ ಇದೆ. ನಾವು ತಪ್ಪಿದ್ರೆ ನೀವೇನ್ ಶಿಕ್ಷೆ ಕೊಟ್ಟರು ತಗೊಂಡು ವಿದ್ಯಾರ್ಥಿಗಳ ಮುಂದೆ ನಿಮ್ಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ಅದನ್ನ ಬಿಟ್ಟು ಸುಮ್ನೆ ನಮಗೆ ನಿಮ್ಮನ್ನ ನಿಂದನೆ ಮಾಡೋಕೆ, ಇನ್ನೊಬ್ರನ್ನ ಯಾರನ್ನ ಟೀಕೆ ಮಾಡೋಕೆ ನಮ್ಗೇನು ಕೆಲಸ ಇಲ್ಲ. ನಿನ್ನೆ ರಾತ್ರಿ ನನ್ಗೆ ಎಷ್ಟು ಆಕ್ರೋಶ ಬಂತು ಅಂದ್ರೆ ಆ ಲೆಟರ್ ನೋಡಿ. ನಿಮ್ಮ ಬಗ್ಗೆ ನಾವು ನಿಜವಾಗ್ಲೂ ಇವತ್ತಿನವರೆಗೂ ಯಾವುದೇ ವಿಷಯದಲ್ಲಿ ಅಗೌರವದಿಂದ ನಡ್ಕೊಂಡಿಲ್ಲ. ನಿಮ್ಮ ಜೊತೆ ಇದ್ದಾಗ್ಲೂ ಕೂಡ ಅಷ್ಟೇ. ಯಾಕೆ ಅಂತಂದ್ರೆ ಒಂದು ಗೌರವ ಇದೆ. ನೀವು ಕೂಡ ನಮ್ಮಂತೆ ಬಡವರ ಮನೆಯಿಂದ ಬಂದಂತವ್ರು, ಆ ಒಂದು ನೋವನ್ನ ಕಂಡಂತವ್ರು. ನಮ್ಗಾಗಿ ಹೋರಾಟ ಮಾಡ್ತಾ ಇದ್ರಂತ ನಿಮ್ ಜೊತೆ ಪ್ರತಿ ಕ್ಷಣ ನಿಂತಿದ್ವಿ ನಾವು ಅವತ್ತು. HK ಭಾಗದ 12 ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ FIR ಹಾಕ್ಸ್ಕೊಂಡು ಅವರು ಬೀದಿ ಹರಿತಿದ್ದಾರೆ. ಒಂದು ಉದ್ಯೋಗ ಇಲ್ಲದೆ ಎಷ್ಟು ಕಷ್ಟ ಇದೆ ಗೊತ್ತಾ ಅವ್ರಿಗೆ?
ನೀವು ಹೋಗಿ ಆಯ್ಕೆ ಪಟ್ಟಿ ಬಿಡಿ ಅಂತ ಹೇಳ್ತಿರಲ್ಲ, ತನಿಖೆ ಆಗ್ಲಿ, ಎವಿಡೆನ್ಸ್ ಕೊಡಿ ಅಂದ್ರೆ ಮತ್ತೆ ಎವಿಡೆನ್ಸ್ ಏನ್ ನಾವು ಕೊಡ್ಬೇಕಾ? ಕಣ್ಣಾರೆ ನೋಡಿಲ್ವಾ PDO HK ಪೇಪರ್ ಲೀಕ್ ಆಗಿರುವಂತದ್ದು, ಹೊರಗಡೆ ತಗೊಂಡೋಗಿರುವಂತ ವಿಡಿಯೋ ನಾನ್ HK 55 ಜನ ಹೈದರಾಬಾದಿಗೆ ಕರ್ಕೊಂಡೋಗಿ ಪರೀಕ್ಷೆ ಬರೆದಿರುವಂತದ್ದು, ಆ ರಿಜಿಸ್ಟರ್ ನಂಬರ್ ಸಮೇತ ವಿಡಿಯೋ ಮಾಡಿದ್ದೀನಿ. ಅಂಡ್ ಅದರ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಕೈಗೆ ತಂದು ಕೊಡ್ತೀನಿ. ಯಾರಿಗ್ ಬೇಕು ಹೇಳಿ, ಎಲ್ಲಿಗೆ ಬೇಕು ಅಲ್ಲಿ ತಂದು ಕೊಡ್ತೀನಿ. ತನಿಖೆ ಮಾಡಿಸಿ, ತನಿಖೆಗೆ ಆಗ್ರಹ ಮಾಡೋಣ. ಅದನ್ನ ಬಿಟ್ಟು ನಾವು ರಿಸಲ್ಟ್ ಬಿಡಿ ಅಂತ ಕೇಳೋದ್ರಲ್ಲಿ ಯಾವ ಅರ್ಹತೆ ಇರುತ್ತೆ ಹೇಳಿ ನಮ್ಗೆ? ಇವತ್ತು ಇಷ್ಟು ಆಕ್ರೋಶ ಭರಿತನಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಮನಸ್ಸಲ್ಲಿರೋ ನೋವು ಕಾರಣ. ನಾನು ಪರೀಕ್ಷೆ ಬರ್ತಿದ್ದೀನಿ, ನನಗೆ ಆ ನೋವಿದೆ. ಎಷ್ಟು ಕಷ್ಟಪಟ್ಟ ಆ ಒಂದು ಪರೀಕ್ಷೆಗೆ ಹೋಗಿ ಕೂತ್ಕೊಂಡು ಬರ್ದೆ, ಏನಾಯ್ತು? ಜೆನ್ಯೂನ್ ಆಗಿ ಆಯ್ಕೆ ಆಗ್ಬೇಕಾಗಿರುವಂತ ಆಸ್ಪಿರೆಂಟ್ಸ್ ಗಳಿಗೂ ಕೂಡ ಇವ್ರು ಯಾರೋ ಬಂದ್ ಮಾಡೋ ಅಕ್ರಮದಿಂದ ತೊಂದರೆ ಆಗುತ್ತೆ ನಾಳೆ ಅಲ್ಲಿ ಆಯ್ಕೆ ಪಟ್ಟಿ ತಗೊಳಕ್ಕೆ. ನಾವು ಅದ್ರ ವಿರುದ್ಧ ಯಾವ ಪ್ರಾಮಾಣಿಕ ಅಭ್ಯರ್ಥಿಗಳಿಗೂ ನಾವು ತೊಂದರೆ ಆಗದೆ ಇರೋ ರೀತಿ, ಯಾರು ಅಪ್ರಾಮಾಣಿಕ ಇದ್ರೆ ಅವ್ರಿಗೆ ತನಿಖೆ ಆಗಿ ಶಿಕ್ಷೆ ಆಗ್ಲಿ ಅನ್ನುವಂಥದ್ದು ನಮ್ಮ ಆಗ್ರಹ ಹೊರತು ಪ್ರಾಮಾಣಿಕರಿಗೆ ತೊಂದರೆ ಮಾಡುವಂಥದ್ದು ಲ್ಯಾಂಡ್ ಇನ್ನೊಂದು ನೇಮಕಾತಿ ಆಗಲ್ಲ. ಇವ್ರು ಅದನ್ನ ಬಿಟ್ಟು ಹೊಸ ನೇಮಕಾತಿ ಮಾಡಿಸಿ ಮುಂದೆ ಬರೋ ನೇಮಕಾತಿಗಳಲ್ಲಿ ಇದೇ ಮಾಡಿದ್ರೆ ಅವಾಗ ಏನ್ ಮಾಡ್ತೀರಾ? ಇರೋ ಹಾಗಿದ್ರೆ ನಾವು ನಿಯತ್ತಾಗಿ ವಿದ್ಯಾರ್ಥಿಗಳ ಪರ ಇರ್ಬೇಕು, ಇಲ್ಲಾಂದ್ರೆ ಇರೋಕೆ ಹೋಗ್ಬಾರ್ದು. ಎಷ್ಟೋ ವಿದ್ಯಾರ್ಥಿಗಳು ದೇವ್ರು ಅಂತ ಕರೀತಾರೆ ಅಂತಂದ್ರೆ ಆ ಒಂದು ಮಾತನ್ನು ಉಳಿಸ್ಕೊಳ್ಳುವಂತ ಅರ್ಹತೆ ನಮ್ಗಿರ್ಬೇಕು. ನಮ್ಗೇನೋ ಅವರಿಂದ ಲಾಭ ಬೇಕಾ? ನಾವು ಬಾಯಿ ತೆರೆದು ಕೇಳೋದೇ ಬೇಡ. ಅವರೇ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ, ಕೊಡ್ತಾರೆ. ಸರ್ ನೀವು ಒಂದ್ ಕೆಲಸ ಮಾಡಿದ್ರ, ಒಳ್ಳೇದ್ ಮಾಡಿದ್ರ, ತಗೊಳ್ಳಿ. ಅದೊಂದು ಪ್ರೀತಿಯಿಂದ ಇರುತ್ತೆ. ಅದನ್ನ ಬಿಟ್ಟು ಇದನ್ನ ಕೊಡಿ, ಇಷ್ಟು ತಗೊಳ್ಳಿ, ನಾ ಒಂದು ಆರ್ಡರ್ ಕಾಪಿ ಕೊಡಿಸ್ತೀನಿ, ಇಷ್ಟು ಹಣ ಕೊಡಿ ಅನ್ನೋಂಥ ಡಿಮ್ಯಾಂಡ್ ಮಾಡುವಂಥದ್ದು, ಯಾರನ್ನ ಕೇಳುವಂಥದ್ದು, ಅವರಿಂದ ಫೋರ್ಸ್ಫುಲ್ ಆಗಿ ಇಸ್ಕೊಳ್ಳುವಂಥದ್ದು, ಯಾವ ಕೆಲಸವನ್ನು ಕೂಡ ನಾವು ಮಾಡಿದ್ರು ಅವ್ರ ಮುಂದೆ ನಾವು ಮೌಲ್ಯವನ್ನ ಉಳಿಸ್ಕೊಳಕ್ಕಾಗಲ್ಲ. ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಮುಂದೊಂದಿನ ಟೈಮ್ ಬಂದ್ರೆ ಅವನೇನ್ ದುಡ್ಡು ತಗೊಂಡ ಕೆಲಸ ಮಾಡ್ಕೊಟ್ಟ, ನಮ್ಮನ್ನು ಬ್ರೋಕರ್ ಗಳ ರೀತಿ ಅವ್ರು ನೋಡ್ತಾರೆ. ಸೊ ಇದು ಆಗಬಾರ್ದು ಅಂತಾನೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ನಾವು ಈ ರೀತಿಯಾಗಿ ನಮ್ಮ ನಡುವೆ ಏನೋ ವೈಯಕ್ತಿಕ ವಿಚಾರಗಳಿದ್ರು ಕೂಡ ಅದನ್ನ ಯಾವ್ದನ್ನು ತರಬಾರ್ದು ಅಂತಾನೆ ಸುಮ್ನೆ ಇರ್ತಾ ಇದ್ವಿ. ಆದ್ರೆ ಯಾವಾಗ ಈ ವಿಷಯ ಹೆಂಗಾಗಿದೆ ಅಂತಂದ್ರೆ ನಾವೆಲ್ಲೋ ಈ ಕಡೆ ಹೋಗಿ ಧ್ವನಿ ಎತ್ತೋದು, ಅಕ್ರಮ ಆಗಿದೆ, ಏನೋ ಆಗಿದೆ ಅಂತ. ನೀವ್ ಅಲ್ಲಿ ಹೋಗ್ಬಿಟ್ರೆ ರಿಸಲ್ಟ್ ಬಿಡಿ ಅಂತ ಅನ್ನೋದು. ಮತ್ ನೀವು ರಿಸಲ್ಟ್ ಬಿಡಿಸೋಂಗಿದ್ರೆ ಯಾಕೆ ನೀವು ಹೋಗಲ್ಲಿ ಕೂತ್ಕೊಂಡು ಧರಣಿ ಮಾಡ್ತೀರಾ? ಹಂಗಾದ್ರೆ ಅಲ್ಲಿ ಹೋಗಿ ಧರಣಿ ಮಾಡೋದಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಹೇಳಿ? ಕಳೆದ 2 ದಿನಗಳಿಂದ ಅಷ್ಟೇ ಹೋಗಿ, 2 ವಾರಗಳಿಂದ ಅಷ್ಟೇ ಹೋಗಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ JE ಆಗಿರ್ಬೋದು, ಗ್ರೂಪ್ ಬಿ ಮತ್ತು PDO KSE ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಸೊ ಅದನ್ನ ದಾಖಲೆಗಳನ್ನ ಕಾರ್ಯದರ್ಶಿ ಅವ್ರಿಗೆ ಕೊಡ್ತಾ ಇದೀವಿ, ತನಿಖೆ ಆಗೋರು ಹೋರಾಟ ಮಾಡ್ತೀವಿ ಅಂತ ಹೇಳಿದವರು ಏಕಾಏಕಿ ಹೋಗಿ ರಿಸಲ್ಟ್ ಕೇಳಿದ್ರೆ ಯಾವ ರೀತಿ ಅನಿಸುತ್ತೆ? ಇಲ್ಲಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯ ಮೂಡುತ್ತೆ? ಸೊ ಅದನ್ನ ನಾವು ಪ್ರಶ್ನೆ ಕೇಳಿದ್ದಷ್ಟೇ. ನಿಮ್ಗೆ ಯಾವ ವಿಷಯದಲ್ಲೂ ಕೂಡ ನಿಮ್ಗೆ ನಿಂದಿಸ್ಬೇಕು, ನಿಮ್ಮನ್ನೇನೋ ಇದು ಮಾಡ್ಬೇಕು ಅನ್ನೋಂಥದ್ದು ನಮ್ಗೆ ಯಾವುದೂ ಇಲ್ಲ. ನೀವೇ ಹಾಕಿದಂತ ಲೆಟರ್ಗೆ ನಾವು ಒಂದು ಸ್ಪಷ್ಟನೆ ಕೇಳಿದಂಥದ್ದು ಅಷ್ಟೇ. ಸೊ ದಯವಿಟ್ಟು ಇಂಥ ವಿಷಯಗಳಲ್ಲಿ ನಾವು ಒಂದು ವಿದ್ಯಾರ್ಥಿ ಪರವಾಗಿ ಆದ್ರೂ ಇರ್ಬೇಕು. ಇಲ್ಲ ನಮ್ ಕೈಲಿ ಇರೋಕ್ಕಾಗಲ್ಲ ಅಂದ್ರೆ ನಮ್ಗೆ ಆಗಲ್ಲ, ನೀವು ನ್ಯಾಯ ಕೊಡ್ಸಕ್ಕಾಗಲ್ಲ, ಇದು ಈ ರೀತಿ ಇದೆ ಅಂತ ಹೇಳಿ ಕ್ಲಾರಿಟಿ ಕೊಟ್ಟು ಬಿಟ್ಟು ಬಿಡಬೇಕು. ನಾವು ಕೊಡಿಸ್ತೀವಿ ಅಂತ ನಾವು ಹೋರಾಟ ಮಾಡೋದು, ಮತ್ತೆ ಆ ಕಡೆ ಹೋಗಿ ಅವ್ರ ಪರವಾಗಿನೂ ಬ್ಯಾಟಿಂಗ್ ಮಾಡೋದು ಅಂದ್ರೆ ಯಾವ ರೀತಿಯಾದಂತ ಒಂದು ಮನಸ್ಥಿತಿ ಆಸ್ಪಿರೆಂಟ್ಸ್ ಗಳಲ್ಲಿ ನಮ್ಮ ಬಗ್ಗೆ ಮೂಡುತ್ತೆ, ಏನ್ ಅಭಿಪ್ರಾಯ ಮೂಡುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ನಮ್ದು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನೋಡಿ, ನಿಮ್ಗೆ ಏನೇ ಡೌಟ್ಸ್ ಇದೆ, ನಂದು ಯಾವಾಗ್ಲೂ ಫೋನ್ ಆನೇ ಇರುತ್ತೆ. ನಂಬರ್ ಕೂಡ ವಾಟ್ಸಪ್ ನಂಬರು, ನಂದು ಕಾಲಿಂಗ್ ನಂಬರು ಎಲ್ಲವನ್ನ ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕಿದ್ದೀನಿ. ಕರೆ ಮಾಡಿ ನೇರವಾಗಿ ಕೇಳಿ, ಅಮರ್ ನೀನ್ ಈ ರೀತಿ ನಮ್ಮ ಬಗ್ಗೆ ತಪ್ಪು ಮಾತಾಡ್ತಾ ಇದೀಯಾ, ತಪ್ಪು ಹೇಳ್ತಾ ಇದೀಯಾ, ನಿನ್ ಪ್ರಶ್ನೆ ಸರಿ ಇಲ್ಲ ಅನ್ನೋದಾದ್ರೆ ನೇರವಾಗಿ ಕೇಳಿ, ನಾನು ನೇರವಾಗಿ ಉತ್ತರಿಸ್ತೀನಿ. ಧನ್ಯವಾದಗಳು.